ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಚಿನ್ನೂನ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿಂದ ಬರಬೇಕಾದ್ರೆ ಆನ್ ದಿ ವೇ ನಮ್ಮ ಹಸ್ಬೆಂಡ್ ಫ್ರೆಂಡ್ದು ಕೋಳಿ ಫಾರ್ಮ್ ಒಂದಿದೆ, ಅವ್ರ ತೋಟದಲ್ಲೇ ಇರೋದು. ಸೊ ಅಲ್ಲಿ ಹಾಗೇ ರೋಡ್ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋದ್ವಿ. ನಾನು ಹೋಗಿರಲಿಲ್ಲ ಇದುವರೆಗೂ, ಚಿನ್ನು ಹೋಗಿದ್ಲು. ಚಿನ್ನು ಮತ್ತು ಅವರಪ್ಪ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಚಿನ್ನು ಕೂಡ ನೋಡಿದ್ದಾಳೆ. ನಾನಿವತ್ತೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಮರಿಗಳು ಬಂದು 1 ವಾರ ಆಗಿತ್ತು. ಸಣ್ಣ ಸಣ್ಣ ಮರಿಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅದು ನೋಡಿಕೊಂಡು ಪಕ್ಕದಲ್ಲಿ ತೋಟಗಳಿದ್ದಾವಲ್ಲ, ಹೊಲದಲ್ಲಿ ಚೆನ್ನಾಗಿ ಮಳೆ ಆಗಿದೆ ಅಲ್ವಾ, 15 ಡೇಸಿಂದ ಮಳೆ ಬರ್ತಾ ಇರೋದ್ರಿಂದ ಸೊಪ್ಪಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಎಳೆ ಸೊಪ್ಪು ನೋಡಿ ನನಗಂತೂ ಹಾಗೆ ಬಿಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸೊಪ್ಪನ್ನು ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಕಿತ್ಕೊತಾ ಇದ್ದೀನಿ. ಎಳೆ ಸೊಪ್ಪು, ಹೊಲದ ಸೊಪ್ಪು ತುಂಬ ಚೆನ್ನಾಗಿರುತ್ತಲ್ವ, ಫ್ರೆಶ್ ಆಗೂ ಇತ್ತು ಎಲೆಗಳು ಮಳೆ ಬರ್ತಾ ಇರೋದ್ರಿಂದ. ಎಳೆ ಸೊಪ್ಪು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಹಾಗಾಗಿ ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಕಿತ್ಕೊತಾ ಇದ್ದೀನಿ. ನಾನು ಚಿನ್ನು ಹಾಗೆ ಆ ಫಾರ್ಮಲ್ಲಿ ಇರ್ತಾರಲ್ವ ಒಬ್ಬರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಿಸ್ಸಸ್ಸು, ಅವರು ನಮ್ಮೂವರು ಕೂಡ ಸೊಪ್ಪನ್ನು ಕಿತ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಎಳೆ ಸೊಪ್ಪು, ಹಾಗಾಗಿ ಕಿತ್ಕೊತಾ ಇದ್ದೆ. ಫ್ರೆಶ್ ಆಗು ಕೂಡ ಇರುತ್ತಲ್ವ, ಅದು ಕೂಡ ಯಾವುದೇ ಮದ್ದನ್ನು ಕೂಡ ಹೊಡೆದಿರೋದಿಲ್ಲ. ಇದು ಹೊಲ ಇರುತ್ತಲ್ವ, ಇದಕ್ಕಿನ್ನೂ ಬೆಳೆ ಏನು ಕೂಡ ಇಕ್ಕಿಲ್ಲ. ಈಗ ತಾನೇ ಮಳೆ ಬಂದಿರೋದ್ರಿಂದ ಉಳುಮೆ ಮಾಡ್ತಾರೆ. ಹಾಗಾಗಿ ಸೊಪ್ಪು ಚೆನ್ನಾಗಿರುತ್ತೆ, ಯಾವುದೇ ಗೊಬ್ಬರ ಇನ್ನೂ ಹಾಕಿರೋದಿಲ್ಲ ಅದಕ್ಕೆ. ಸೊ ಸೊಪ್ಪನ್ನು ಕಿತ್ಕೊಂಡು ಬಂದಮೇಲೆ ನಾನಿವತ್ತು ಅದೇ ಸೊಪ್ಪನ್ನೇ ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪನ್ನು ಬಿಡಿಸ್ಕೊಂಡು ನೀಟಾಗಿ ತೊಳಿತಾ ಇದ್ದೀನಿ. ಇವತ್ತು ಸೊಪ್ಪು ಸಾರು ಹಾಗೆಯೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತಲ್ವ ಅಂತೇಳ್ಬಿಟ್ಟು ಬಂದಮೇಲೆ ನಾವು ಮನೆಗೆ ಬರೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು. ನಂತರ ನಾನು ಸೊಪ್ಪನ್ನು ಬಿಡಿಸಿ ಕ್ಲೀನ್ ಮಾಡಿಕೊಂಡು ಈಗ ಸೊಪ್ಪನ್ನು ತೊಳಿತಾ ಇದ್ದೀನಿ. ಸಾಂಬಾರು ಮಾಡ್ಕೊಬಿಡೋಣ ಹಾಗೆ ಅಂತ. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೊರಟ್ಬಿಟ್ವಿ, ಟೈಮ್ ಆಗುತ್ತೆ ಅಂತ. ಅಡುಗೆ ಮಾಡಿರಲಿಲ್ಲ, ಹಾಗಾಗಿ ಬಂದಮೇಲೆ ಅಡುಗೆ ಹಾಗೇ ಮಾಡ್ತಾಯಿದ್ದೀನಿ. ನಾವು ಬರೋಷ್ಟೊತ್ತಿಗೆ 2 o'clock ಆಗಿತ್ತು. ರಾತ್ರಿದು ಸ್ವಲ್ಪ ರಸ ಅನ್ನ ಇತ್ತು. ಸಿರಿ ಮನೆಯಲ್ಲೇ ಇದ್ದಿದ್ದರಿಂದ ಅವಳು ತಿನ್ಕೊತಾಳೆ, ಅಕಸ್ಮಾತ್ ಲೇಟ್ ಆದರೆ ಅಂತೇಳ್ಬಿಟ್ಟು. ಸೊ ಬಂದಮೇಲೆ ನಾನು ಕೂಡ ರಸ ಅನ್ನನೇ ಸ್ವಲ್ಪ ತಿನ್ಕೊಂಡೆ, ಟೈಮ್ ಆಗಿದೆ ಅಂತ. ಈಗ ಸಾಯಂಕಾಲಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಬೇಳೆನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ. ಬೇಳೆನ ನೆನೆಸಿಡೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ಕು ಫಾರ್ಮ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ತರಕಾರಿನೆಲ್ಲ ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ನೆನೆಯುತ್ತಲ್ವ ಅಂತೇಳ್ಬಿಟ್ಟು ಬೇಳೆನ ನೆನೆಸಿಟ್ಟಿದ್ದೆ. ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊಪ್ಪನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತೊಳೆದಾದ್ಮೇಲೆ ಆ ನೀರೆಲ್ಲ ಕೂಡ ಸೋಸ್ಕೊಂಡು ಈಗ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಇನ್ನೂ ಸ್ವಲ್ಪ ಸೊಪ್ಪನ್ನು ಹಾಗೇ ಇಟ್ಟಿದ್ದೀನಿ. 2 ಟೈಮ್ಸ್ಗೆ ಆಗುತ್ತೆ ಅಷ್ಟು ಸೊಪ್ಪಿತ್ತು. ಈಗ ಇಷ್ಟು ಸಾಕು ಅಂತೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಈಗ ಇದರಲ್ಲೇ ಟೊಮೆಟೊ ಕೂಡ ಹಾಕಿಬಿಟ್ಟು ಒಂದು 2-3 ವಿಸಿಲ್ ಹಾಕ್ಸ್ಕೊಂಡು ಚೆನ್ನಾಗಿ ಬೆಂದೋಗುತ್ತೆ. ವಿಸಿಲ್ ಬಂದ ಮೇಲೆ ಅದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊತೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ತಾರಲ್ವ ಸೊಪ್ಪು ಸಾರಿಗೆ. ನಮ್ಮ ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ, ಹಾಗಾಗಿ ನಾನು ಮೆಣಸಿನ್ಕಾಯಿನ ಹಾಕಿಲ್ಲ. ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸೊ ಬೇಡ ಅಂತೇಳ್ಬಿಟ್ಟು ಈ ನಡುವೆ ನಾನು ಸಾಂಬಾರು ಪುಡಿನೇ ಹೆಚ್ಚಾಗಿ ಹಾಕ್ತೀನಿ. ಮೊದಲೆಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಇಕ್ತಾಯಿದ್ದೆ. ಈಗ ಸಾಂಬಾರು ಪುಡಿನೇ ಹಾಕ್ಬಿಡ್ತೀನಿ ನಡುವೆ, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಈಗ ವಿಸಿಲ್ ಬಂದಿದೆ, ಅದು ಫುಲ್ ಸ್ವಲ್ಪ ತಣ್ಣಗಾಗಬೇಕು. ಇನ್ನೊಂದು ಸೈಡು ಹಾಗೆಯೇ ಮುದ್ದೆಗೆ ಇಟ್ಟಿದ್ದೀನಿ. ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಸ್ಕೋಬೇಕು. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆಯೇ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಸೊಪ್ಪನ್ನು ಮಸ್ಕೊತೀನಿ. ಟೊಮೆಟೊ ಅದೆಲ್ಲ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಲ್ವ, ಆ ರೀತಿ. ಕೆಲವರು ಮಿಕ್ಸಿಗೆ ಕೂಡ ಹಾಕ್ತಾರೆ. ನನಗೆ ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ಮಿಕ್ಸಿಗೇನು ನಾನು ಹಾಕೋದಿಲ್ಲ. ಹೀಗೆ ಮಸಿಯೋ ಕೋಲು ಇರುತ್ತಲ್ವ, ಅದರಲ್ಲಿ ಮಸ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಒಗ್ಗರಣೆನ ಹಾಕ್ಕೊಂಡ್ರೆ ಸಾರು ಕೂಡ ರೆಡಿ ಆಗುತ್ತೆ. ಸಾರು ಆಗೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಸೈಡು ಮುದ್ದೆಗೆ ಇಟ್ಟಿದ್ದೆ ಅಲ್ಲ, ಅದು ಕೂಡ ಹಸಿಟ್ಟು ಹಾಕಿದ್ದೀನಿ. ಮುದ್ದೆನ ತೊಳೆಸ್ಕೊಂಡು ಹಾಗೆಯೇ ಊಟ ಮಾಡ್ಬೋದು, ಬಿಸಿ ಬಿಸಿ ಮುದ್ದೆ.
ಸೊಪ್ಪಂತೂ ಎಳೆ ಸೊಪ್ಪು ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಮುದ್ದೆಗೆ ಇಟ್ಬಿಟ್ಟು ಇನ್ನೊಂದು ಸೈಡು ಈ ಕಡೆ ನಾನೀಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1-2 ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡೆ. ಈಗ ಇನ್ನೊಂದು ಸೈಡ್ ನೋಡಿ ಒಗ್ಗರಣೆಗೆ ಹಾಗೆಯೇ ಇಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸಾಂಬಾರನ್ನ ಇದರಲ್ಲಿ ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗಿದು ಫ್ರೈ ಆಗಿದೆ. ಈಗ ಈ ಸಾಂಬಾರನ್ನ ಇದರಲ್ಲಿ ಹಾಕ್ಕೊಬಿಡೋಣ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಮತ್ತೆ ನಾವು ಸ್ಟವನ್ನು ಆನ್ ಮಾಡಬಾರ್ದು, ಆಫ್ ಮಾಡಿಬಿಟ್ಟು ಕುದಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಆವಾಗ ಒಗ್ಗರಣೆ ಅನ್ನೋದು ಘಮ್ ಅಂತ ಇರುತ್ತೆ, ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಈಗ ಮುದ್ದೆನ ಕೂಡ ಇನ್ನೊಂದು ಸೈಡ್ ನಾನು ತೊಳ್ಸ್ಕೊತಾ ಇದ್ದೀನಿ. ಮುದ್ದೆ ಕೂಡ ಆಲ್ರೆಡಿ ಬೆಂದಿದೆ. ಅದು ಕೂಡ ಮುದ್ದೆನ ತೊಳ್ಸ್ಕೊಂಡು ಹಾಗೆಯೇ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಕೊಬಿಡ್ತೀವಿ. ಅಡುಗೆ ಆಗೋಷ್ಟೊತ್ತಿಗೆ ಆಲ್ರೆಡಿ 8:30 ಹಂಗಾಗಿತ್ತು. ಈಗ ನಾನು ಮುದ್ದೆನ ಕೂಡ ಮಾಡ್ಕೊತೀನಿ. ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ಮುದ್ದೆ ಊಟ ಮಾಡ್ತಾರೆ, ಅನ್ನನೇ ಬೇಕು ಅಂತ ಕೇಳಲ್ಲ. ಹಾಗಾಗಿ ಮುದ್ದೆ ಮಾಡಿದ್ರೆ ನಾನು ಆಲ್ಮೋಸ್ಟ್ ಅನ್ನ ಮಾಡೋದಿಲ್ಲ. ಮನೆಯಲ್ಲಿ ಯಾರು ಕೂಡ ತಿನ್ನೋದಿಲ್ಲ. ಮಕ್ಕಳೇನೋ ಕೇಳ್ತಾರೆ ಅನ್ನ ಬೇಕು ಅಂತ, ಅನ್ನ ಮಾಡಿದ್ರೆ ಅವ್ರು ಮುದ್ದೆ ಊಟ ಮಾಡ್ದಿರಾ ಬರೀ ಅನ್ನನೇ ತಿನ್ಕೊತಾರೆ. ಹಾಗಾಗಿ ಅನ್ನ ಏನು ಮಾಡೋದಿಲ್ಲ ನಾನು ಮನೆಯಲ್ಲಿ. ಮತ್ತೆ ಮುದ್ದೆ ಮಾಡಿದ್ರೆ ಅನ್ನನ ಮಾಡ್ದಿರ ಬರೀ ಮುದ್ದೆನೇ ಮಾಡ್ಕೊತೀವಿ. 4 ಜನಕ್ಕೂ ಕೂಡ ಚಿಕ್ಕ ಚಿಕ್ಕದಾಗಿ 4 ಮುದ್ದೆ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿ ನಮಗೆ ಒಂಚೂರು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. 4 ಮುದ್ದೆ ಯಾವಾಗಲೂ ಕೂಡ 4 ಮುದ್ದೆ ಆಗೋಷ್ಟು ಮುದ್ದೆನ ತೊಳ್ಸ್ಕೊತೀನಿ. ಮಕ್ಳಿಗೂ ಕೂಡ ಚಿಕ್ಕವಾಗಿಂದನೇ ಪ್ರಾಕ್ಟೀಸ್ ಮಾಡಿಸಿದ್ರೆ ದೊಡ್ಡವರಾದಮೇಲೆ ಕೂಡ ತಿಂತಾರೆ. ಚಿಕ್ಕ ಮಕ್ಕಳಿಗೆ ಅಯ್ಯೋ ಬೇಡ ಬಿಡು ಅವ್ರು ಬೇಡ ಅಂದವಾಗ ನಾವು ಬೇಡ ಅಂತ ಸುಮ್ಮನೆ ಆದರೆ ಅವ್ರಿಗೆ ಅದೇ ಪ್ರಾಕ್ಟೀಸ್ ಆಗುತ್ತೆ, ಮುದ್ದೆ ಊಟ ತಿನ್ನೋದೇ ಬಿಟ್ಬಿಡ್ತಾರೆ. ಸೊ ಅವಾಗವಾಗ ಮುದ್ದೆ ಕೂಡ ತಿನ್ನೋದನ್ನು ಕೂಡ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ಒಂದಿನ ಮಿಸ್ ಆದರೂ ಇನ್ನೊಂದು ದಿನ ಆದರೂ ಮಾಡೇ ಮಾಡ್ತೀವಿ. ಕೆಲವು ಸಲ ದಿನಕ್ಕೆ 2 ಸಲ ಕೂಡ ಮಾಡಿರ್ತೀವಿ. ಬಟ್ ಮುದ್ದೆ ಅಂತೂ ಕಂಪಲ್ಸರಿ ಮಾಡ್ತಾಯಿರ್ತೀವಿ. ಯಾವತ್ತಾದರೂ 1 ದಿನ 2 ದಿನ ಮಿಸ್ ಆಗುತ್ತೆ ಮಧ್ಯದಲ್ಲಿ. ಸೊ ಈಗ ಹಾಗೆಯೇ ಮಕ್ಳಿಗೂ ಕೂಡ ಮುದ್ದೆ ಇಟ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಹಾಗೆಯೇ ತಿಂದುಬಿಡಲಿ ಅಂತ. ನಾನು ಕೂಡ ಹಾಗೆಯೇ ಮುದ್ದೆ ತೊಳೆಸಿದ್ದಾದಮೇಲೆ ಹಾಗೆಯೇ ನಾನು ಕೂಡ ಮುದ್ದೆಗೆ ಊಟಕ್ಕೆ ಇಟ್ಕೊತಾ ಇದ್ದೀನಿ. ಊಟ ಎಲ್ಲ ಆದಮೇಲೆ ಮೆಹಂದಿ ಸೊಪ್ಪನ್ನು ಕೂಡ ಕಿತ್ಕೊಬಂದಿದ್ದೆ ನಾನು ತೋಟದಲ್ಲಿ. ಅದು ಕೂಡ ನಾನು ನಿಮ್ಮ ಜೊತೆಗೆ ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ವಿಡಿಯೋನ. ಮೆಹಂದಿ ಸೊಪ್ಪನ್ನು ಕಿತ್ಕೊಂಡು ಬರ್ತಾ ಇದ್ದಿದ್ದು ಅದೇ ತೋಟದಲ್ಲೇ ಮೆಹಂದಿ ಕೂಡ ಇತ್ತು, ಅದನ್ನು ಕೂಡ ಕಿತ್ಕೊಂಡು ಬಂದ್ವಿ. ಮೆಹಂದಿ ಸೊಪ್ಪಂದು ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಫ್ರೆಶ್ ಆಗಿ ಬೆಳೆದಿತ್ತು. ಅದಕ್ಕೆ ನಾನೀಗ ನೋಡಿ ಕಿತ್ಕೊಂಡು ಬಂದಿರೋದನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾವು ಎಷ್ಟು ನುಣ್ಣಗೆ ರುಬ್ಕೊಂಡ್ರೂ ಕೂಡ ಸೊಪ್ಪು ಒಂದು ಸ್ವಲ್ಪ ತರಿ ಅಂತ ಅನಿಸುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನು ಪ್ಲಾಸ್ಟಿಕ್ಗೆಲ್ಲ ಹಾಕೋಕ್ಕೆ ಹೋಗಬೇಡಿ, ಗಾಜಿಂದ ಅಥವಾ ಸ್ಟೀಲ್ ಬೌಲ್ಗಳಿಗೇ ಹಾಕ್ಕೊಳ್ಳಿ. ಇದನ್ನು ಕೂಡ ನೈಟೆಲ್ಲ ಹಾಗೇ ಬಿಟ್ಬಿಡ್ತೀನಿ ನಾನು, ಬೆಳಗ್ಗೆಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಇನ್ನೂ ಸ್ವಲ್ಪ ಸೊಪ್ಪು ಹಾಗೇ ಇದೆ. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ರುಬ್ಬಿಟ್ಕೊಂಡಿದ್ದೀನಿ ಮೊಸರು ಹಾಕಿ. ಮೊಸರು ಹಾಕದೆ ಇನ್ನು ಸ್ವಲ್ಪ ಕೂಡ ರುಬ್ಬಿಟ್ಕೊಂಡಿದ್ದೆ. ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಕಲರೇ ಚೇಂಜ್ ಆಗೋಗಿದೆ ಅಲ್ಲ. ಈಗ ಇದನ್ನು ನಾನು ನೋಡಿ ಒಂದು ಕವರ್ಗೆ ಈ ರೀತಿ ಕವರ್ನ ಕೂಡ ನೀಟಾಗಿ ತೊಳ್ಕೊಂಡು ಒಂದು ಕವರಲ್ಲಿ ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಕೂಡ ಹಾಗೇ ಹಾಕ್ಬೋದು. ಈ ರೀತಿ ಒಂದ್ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ತಗೊತಾ ಇದ್ದೀನಿ. ನನಗೇನು ಇದು ವರ್ಕೌಟ್ ಅಂತ ಅನ್ನಿಸ್ಲಿಲ್ಲ, ಕೈಯಲ್ಲೇ ಬೆಟರ್ ಅಂತ ಅನ್ನಿಸ್ತು. ಬಟ್ ನೋಡೋಣ ಅಂತೇಳ್ಬಿಟ್ಟು ಕವರ್ಗೆ ಹಾಕ್ಕೊಂಡೆ. ಇವತ್ತು ರುಬ್ಬಿರೋದನ್ನೆಲ್ಲ ಕೂಡ ನೋಡಿ ನಾನು ಈ ಬೌಲಲ್ಲಿ ಎಷ್ಟಿದೆಯೋ ಇಷ್ಟನ್ನು ಕೂಡ ಇವತ್ತು ತಲೆಗೇ ಹಾಕ್ಕೊತಾ ಇದ್ದೀನಿ. ಕವರ್ಗೆ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಾಯಿದ್ದೀನಿ. ಇದು ನಾವು ಪೌಡರನ್ನು ಹಾಕ್ಕೊಂಡಾಗ ಮೇ ಬಿ ವರ್ಕೌಟ್ ಆಗುತ್ತೇನೋ, ಎಲೆ ಹಾಕಿದಾಗ ಅಷ್ಟು ವರ್ಕೌಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಕೈಯೇ ಬೆಟರ್ ಅಂತ ಅನ್ನಿಸ್ತು. ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ನುಣ್ಣಕ್ಕಾಗಲಿ ಅಂತ ಸ್ವಲ್ಪ ನೀರನ್ನು ಕೂಡ ಹಾಕಿರ್ತೀವಿ. ಇದು ಎಲೆ ಆಗಿರೋದ್ರಿಂದ ನೀರು ಸೋರಿ ಬರ್ತಾನೇ ಇತ್ತು. ಅದರಲ್ಲಿ ರಸ ನೋಡಿ ನಾನು ಹಾಕ್ತಿದ್ರೇ ಸೋರಿ ಬರ್ತಾ ಇದೆ. ಕೈಯಲ್ಲೇ ಹಾಕ್ಕೊಂಡ್ರೆ ಬೆಟರು. ಇನ್ನೊಂದೇನೆಂದರೆ ನಮಗೆ ಹಾಕೋರು ಯಾರಾದರೂ ಒಬ್ಬರಿದ್ದರೆ ನೀಟಾಗಿ ಹಚ್ಬೋದು. ನಾವೇ ಹಚ್ಕೋಬೇಕಾದ್ರೆ
ಸ್ವಲ್ಪ ಕಷ್ಟನೇ. ನೀರಂತೂ ನೀಟಾಗಿ ಸೋರ್ ಬರ್ತಾಯಿತ್ತು, ಸ್ವಲ್ಪ ನೀರು ಜಾಸ್ತಿನೇ ಇತ್ತು. ಈ ರೀತಿ ಪಾರ್ಟಿಷನ್ ಮಾಡ್ಕೊಳ್ತಾ ಹಚ್ಕೊಳ್ತಾ ಬರಬೇಕು. ನಮಗೆ ಮೇನ್ ಬೇಕಿರೋದು ಸ್ಕ್ಯಾಲ್ಪ್ಗೆ, ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಅಂಟ್ಕೊಳ್ಳೋ ಥರ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಮಿಕ್ಕಿರೋದು ಬೇಕಾದರೆ ನೀವು ಏರ್ಸ್ಗೆ ಹಚ್ಕೋಬೋದು. ಏರ್ಸ್ಗೆ ಹಚ್ಚಿಲ್ಲ ಅಂದರೂ ಕೂಡ ನಡೆಯುತ್ತೆ. ಗ್ರೇ ಏರ್ ಇದ್ದರೆ ಮಾತ್ರ ನೀವು ಏರ್ಸ್ಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿ ಸ್ವಲ್ಪನೇ ಪಾರ್ಟಿಷನ್ ಮಾಡ್ಕೊಳ್ತಾ ನಾನು ನೀಟಾಗಿ ಸ್ಕ್ಯಾಲ್ಪ್ ಮೇಲೇ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 1/2 ಅವರ್ ಅಥವಾ 1 ಅವರ್ ಆದರೂ ಬಿಡ್ಬೋದು. ನಮಗೆ ಕೋಲ್ಡ್ ಏನೋ ಆಗಲ್ಲ ಅನ್ನೋರು ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ನನಗೆ ಕೋಲ್ಡ್ ಏನೋ ಆಗೋದಿಲ್ಲ, ಹಾಗಾಗಿ ನಾನು 2 ಅವರ್ಸ್ ಮೇಲೇ ಆಗಲೇ ಬಿಡ್ತೀನಿ ಯಾವಾಗಲೂ ಕೂಡ. ಕೋಲ್ಡ್ ಆಗೋ ಅಂಥವ್ರು ಮಾತ್ರ ಒಂದು 1/2 ಅವರ್ ಹಾಕ್ಕೊಂಡು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಕೆಲವರಿಗೆ ಬೇಗನೆ ಕೋಲ್ಡ್ ಆಗುತ್ತಲ್ವ, ಅಂಥವರು ಬೇಗನೆ ವಾಶ್ ಮಾಡ್ಕೋಬೇಕಾಗತ್ತೆ. ನನಗೆ ಆ ಥರ ಪ್ರಾಬ್ಲಮ್ ಏನೂ ಕೂಡ ಆಗೋದಿಲ್ಲ, ಕೋಲ್ಡ್ ಏನೂ ಆಗೋದಿಲ್ಲ ಈ ಥರ ಹಾಕ್ಕೊಳ್ಳೋದ್ರಿಂದ ಮೆಹಂದಿಯಿಂದ. ಹಾಗಾಗಿ ನಾನು ಜಾಸ್ತಿ ಹೊತ್ತೇ ಬಿಡ್ತೀನಿ. ನಾವು ಎಷ್ಟೊತ್ತು ಬಿಟ್ಟರೆ ಅಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಲ್ವಾ. ನಾವು ಪೌಡರ್ ಹಾಕ್ಕೊಂಡವಾಗ ಅದು ಬೇಗ ಡ್ರೈ ಆಗುತ್ತೆ, ಆದರೆ ಇದು ಮಾತ್ರ ಸೊಪ್ಪು ಹಾಕ್ಕೊಳ್ಳೋದು ಬೇಗ ಅದು ಡ್ರೈ ಆಗೋದಿಲ್ಲ. ನೀರು ಬೇರೆ ಜಾಸ್ತಿ ಇರುತ್ತಲ್ವ, ಎಷ್ಟೊತ್ತು ಬಿಟ್ಟರೂ ಕೂಡ ಒಳಗಡೆ ತೇವಾಂಶ ಹಾಗೇ ಇರುತ್ತೆ. ಸೊ ನೋಡಿಕೊಂಡು ನಿಮಗೆ ಯಾವ ಥರ ನಿಮಗೆ ಸಿಚುವೇಶನ್ ಇರುತ್ತೋ ಆ ಥರ ಹಾಕ್ಕೊಳ್ಳಿ. ಕೋಲ್ಡ್ ಆಗೋರು ಬೇಗ ತೆಗೆದು ಬಿಡ್ಬೋದು. ಈಗ ಅರ್ಧ ಮತ್ತೆ ಹಾಕ್ಕೊತಾ ಇದ್ದೀನಿ, ಈ ಕಡೆಯಿಂದ ಮತ್ತೆ ಈ ರೀತಿ ಪಾಟ್ ಮಾಡ್ಕೊಳ್ತಾ ಹಾಕ್ಕೊತಾ ಇದ್ದೀನಿ. ಈ ರೀತಿ ಫುಲ್ಲೆಲ್ಲ ಕೂಡ ಅಪ್ಲೈ ಮಾಡ್ಕೊಂಡ್ಮೇಲೆ ನೀಟಾಗಿ ಗಂಟು ಹಾಕ್ಕೊಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಕೆಲವರು ಮೇಲೆ ಇದು ಇರಿಟೇಟ್ ಆಗ್ತಾ ಇರುತ್ತಲ್ವ, ನೀರು ಸೋರ್ತಾ ಇರುತ್ತೆ ಅಂತೇಳ್ಬಿಟ್ಟು ಕವರನ್ನೆಲ್ಲ ಕೂಡ ಕಟ್ಕೊತಾರೆ. ಸೊ ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀರು ಸೋರ್ತಾ ಇದೆ ಅಂತ ಅನಿಸಿದ್ರೆ ವೇಸ್ಟ್ ಕ್ಲಾತ್ ಒಂದು ಮೇಲೆ ಹಾಕ್ಕೊಳ್ಳಿ. ಅದು ಬಿದ್ದಿದ್ದ ನೀರು ಅದ್ರ ಮೇಲೇ ಬೀಳ್ತಾ ಇರುತ್ತೆ. ಹೇರ್ಸನ್ನು ಗಾಳಿ ಆಡೋ ಥರ ಹಾಗೆಯೇ ನಾವು ಬಿಡಬೇಕಾಗುತ್ತೆ. ಕವರ್ನೆಲ್ಲ ಕೂಡ ಕಟ್ಟೋಕ್ಕೇನು ಹೋಗಬಾರ್ದು. ಸೊ ನಾನು ಹಾಗೆಯೇ ಬಿಟ್ಬಿಟ್ಟು ಒಂದು ವೇಸ್ಟ್ ಕ್ಲಾತನ್ನು ಮೇಲೆ ಹಾಕ್ಕೊತೀನಿ. ಅದೆಲ್ಲ ಕೂಡ ವೇಸ್ಟ್ ಕ್ಲಾತು ನೀರು ಬಿದ್ದಿದ್ದನ್ನು ಹೀರ್ಕೊಳ್ತಾ ಇರುತ್ತೆ. ನಾನು ಹೆಡ್ಗೆಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಮೇಲೆ ಈ ರೀತಿ ಹೇರ್ಸ್ ಮೇಲೆ ಹಾಕ್ಕೊತಾ ಇದ್ದೀನಿ. ಮತ್ತು ಮಿಕ್ಕಿರೋದನ್ನೆಲ್ಲ ಹೇರ್ಸ್ ಮಧ್ಯೆ ನೋಡಿ ಈ ರೀತಿ ಕೂಡ ಹಾಕ್ಬಿಟ್ಟು ಒಳಗಡೆಗೆ ಸುತ್ತಬಿಡ್ತೀನಿ. ಆ ರಸ ಅನ್ನೋದು ಎಲ್ಲದಕ್ಕೂ ಕೂಡ ಆಗುತ್ತೆ. ಮಿಕ್ಕಿರೋದನ್ನೆಲ್ಲ ಈ ರೀತಿ ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ನಾನು ಒಂದು 2 ಅವರ್ಸ್ ಬಿಟ್ಬಿಟ್ಟು ನಂತರ ಹೇರ್ ವಾಶ್ ಮಾಡಿಕೊಂಡು ಬರ್ತೀನಿ. ಮೆಹಂದಿನ ಹಾಕ್ಕೊಂಡು ಒಂದು 2 ಅವರ್ಸ್ ನಾನು ಹಾಗೆಯೇ ಬಿಟ್ಟಿದ್ದೆ. ಸ್ವಲ್ಪ ಕೋಲ್ಡ್ ಆಗೋವಂಥವ್ರಾದರೆ 1 ಅವರ್ ಅಥವಾ 1/2 ಅವರ್ ಬಿಟ್ಟರೆ ಸಾಕು. ಮೆಹಂದಿನ ಆವಾಗವಾಗ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲೆ ಸಿಗೋರು ಎಲೆನೇ ಹಾಕ್ಕೋಬೋದು. ಎಲೆ ಸಿಕ್ಕಿಲ್ಲ ಅಂತಂದರೆ ಪೌಡರ್ ಎಲ್ಲ ಕೂಡ ಸಿಗುತ್ತೆ, ಈಗ ಅದನ್ನು ಬೇಕಾದರೂ ಕೂಡ ಹಾಕ್ಕೋಬೋದು. ನನಗೆ ಎಲೆ ಸಿಗೋದ್ರಿಂದ ಎಲೆನ ಹಾಕ್ಕೊಂಡಿದ್ದೀನಿ. ಕಲರ್ ಬೇಕು ಅಂತಂದರೆ ಮೆಹಂದಿ ನಾವು ರುಬ್ಕೊಳ್ಳೋವಾಗೇನೆ ಟೀ ಡಿಕಾಷನನ್ನು ಕೂಡ ನೀವು ಅದರಲ್ಲಿ ಹಾಕ್ಕೊಂಡು ರುಬ್ಕೊಂಡು ನೈಟು ರುಬ್ಬಿಬಿಟ್ಟು ಮೆಹಂದಿ ಸೊಪ್ಪನ್ನು ಹಾಗೇನೆ ಇಟ್ಬಿಟ್ಟು ಮಾರ್ನಿಂಗು ಹಾಕ್ಕೊಳ್ಳಿ. ನೈಟೆಲ್ಲ ಕೂಡ ಅದು ಚೆನ್ನಾಗಿ ನೆನೆಯುತ್ತೆ ಟೀ ಡಿಕಾಷನ್ ಜೊತೆ. ಆಗ ಹೇರ್ ಕಲರ್ ಬೇಕು ಅಂದರೆ ನಿಮಗೆ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಹೇರ್ ಕಲರ್ ಏನೋ ನನಗೆ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ನನಗೆ ಮೆಹಂದಿ ನಾನು ಹಾಕ್ಕೊಂಡಿದ್ದು ತಂಪಾಗಿರುತ್ತೆ ಅಂತೇಳ್ಬಿಟ್ಟು, ಕೂಲಾಗಿರುತ್ತೆ, ಮತ್ತು ಹೇರು ಕೂಡ ಗ್ರೋತ್ ಅನ್ನೋದು ಚೆನ್ನಾಗಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಮೆಹಂದಿನ ಅಪ್ಲೈ ಮಾಡ್ತೀನಿ. ಕಲರ್ ಬೇಕು ಅನ್ನೋರು ಮಾತ್ರ ಬೀಟ್ರೋಟ್ ಜ್ಯೂಸ್ ಕೂಡ ಹಾಕ್ಕೋಬೋದು. ಟೀ ಡಿಕಾಷನ್ ಬದಲು ಬೀಟ್ರೋಟ್ ಜ್ಯೂಸ್ ಇರುತ್ತಲ್ವ, ಅದನ್ನು ಕೂಡ ಹಾಕ್ಬಿಟ್ಟು ನೈಟೆಲ್ಲ ನೆನೆಸಿಕ್ಕಿ ಮಾರ್ನಿಂಗ್ ಹಾಕ್ಕೊಂಡ್ರೆ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗಲೂ ಕೂಡ ಕಲರ್ ಬಂದಿರುತ್ತೆ. ಬಟ್ ಗ್ರೇ ಏರ್ ಇರೋ ಅಂಥವ್ರು
ಬೀಟ್ರೂಟ್ ಜ್ಯೂಸ್ ಅಥವಾ ಟೀ ಡಿಕಾಷನ್ ಅನ್ನ ಹಾಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನಾನು ಏನು ಹಾಕಿಲ್ಲ, ಮೊಸರು ಮಾತ್ರ ಹಾಕಿದ್ದೆ. ಮೊಸರು ಹಾಕೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ರೂ ಕೂಡ ನೀಟಾಗಿ ಹೋಗುತ್ತೆ. ಅವಾಗವಾಗ ಒಂದ್ಸಲಕ್ಕೆ ಹೋಗೋದಿಲ್ಲ. ಸೊ ಅವಾಗವಾಗ ಆ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ಮಕ್ಕಳಿಗೂ ಕೂಡ ಹಾಕೋಬಹುದು. ಮೆಹಂದಿ ಸೊಪ್ಪು ಮಕ್ಕಳಿಗೆ ನನಗೆ ಗೊತ್ತಿದ್ದಂಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೇಗ ಕೋಲ್ಡ್ ಆಗೋಗುತ್ತಲ್ವ. ಸೊ ಹಾಗಾಗಿ ಅವಶ್ಯಕತೆ ಏನಿಲ್ಲ. ಹಾಗಾಗಿ ನಾನು ಮಕ್ಕಳಿಗೇನು ಹಾಕಿಲ್ಲ. ಸೊ ನೋಡಿ ಎಷ್ಟು ಶೈನ್ ಆಗಿರುತ್ತೆ, ಮತ್ತೆ ಸ್ವಲ್ಪ ಡ್ರೈನೆಸ್ ಆಗಿಬಿಡುತ್ತೆ. ನಾವು ಮೆಹಂದಿ ಸೊಪ್ಪನ್ನ ಹೇರ್ ವಾಶ್ ಆದ್ಮೇಲೆ ಹಾಕೋಬೇಕಂದ್ರೆ ಆಯಿಲ್ ಇಟ್ಕೊಂಡ್ಮೇಲೆ ಅದರಲ್ಲಿ ನಾವು ಮೆಹಂದಿ ಸೊಪ್ಪನ್ನ ಹಾಕಬಾರ್ದು. ಏರ್ ವಾಶ್ ಆಗಿರೋ ಅಂತ ಏರ್ಗೆನೆ ಅಪ್ಲೈ ಮಾಡ್ಕೋಬೇಕು. ನಂತರ ಏರ್ ವಾಶ್ ಮಾಡ್ಕೊಳ್ಳೋವಾಗ ಲೈಟಾಗಿ ಶಾಂಪೂನ ಬಳಸ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡು ನೆಕ್ಸ್ಟು ಏರ್ ಫುಲ್ ಡ್ರೈ ಆದಮೇಲೆ, ಇವತ್ತು ನಾನೀಗ ಏರ್ ವಾಶ್ ಮಾಡಿದ್ದೀನಲ್ಲ, ನಾಳೆ ಕಂಪಲ್ಸರಿ ಆಯಿಲ್ ಅನ್ನೋದು ಇಡಬೇಕು. ಯಾಕಂದರೆ ನಾವು ಮೆಹಂದಿ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ ಏರ್ಸ್. ಹಾಗಾಗಿ ಕಂಪಲ್ಸರಿ ನಾವು ಮಾರನೇ ದಿನ ಅಥವಾ ಇವತ್ತು ನೈಟ್ ಬೇಕಾದರೂ ಚೆನ್ನಾಗಿ ಕೂದಲೆಲ್ಲ ಡ್ರೈ ಆದಮೇಲೆ ಆಯಿಲನ್ನು ಕಂಪಲ್ಸರಿ ಅಪ್ಲೈ ಮಾಡಬೇಕು. ಇಲ್ಲ ಅಂದರೆ ಜಾಸ್ತಿ ಏರ್ ಅನ್ನೋದು ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಏರ್ ವಾಶ್ ಆದಮೇಲೆ ನೀವು ಕಂಪಲ್ಸರಿ ಮಾರನೇ ದಿನ ಆಯಿಲನ್ನು ಅಪ್ಲೈ ಮಾಡಿ. ಆವಾಗವಾಗ ನಾವು ಈ ರೀತಿ ಮೆಹಂದಿನ ಹಾಕ್ಕೊಳ್ಳೋದ್ರಿಂದ ಹೇರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಕಲರ್ ಕೂಡ ಬರುತ್ತೆ, ಹೇರ್ಸ್ ಚೆನ್ನಾಗಿರುತ್ತೆ. ನಮಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಕೂಲಾಗಿ ಕೂಡ ಇರುತ್ತೆ ಹೆಡ್ ಎಲ್ಲ. ಸೊ ಹೇರ್ ವಾಶ್ ಆದಮೇಲೆ ನೋಡಿ ಹೇರ್ಸ್ ಬಿಸಿಲಿಗೆ ಹೋದರೆ ಕಲರ್ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬಿಸಿಲಿಗೆ ಕಲರ್ ಕಾಣಿಸುತ್ತೆ, ಈಗೇನು ಕಾಣಿಸೋದಿಲ್ಲ. ಗ್ರೇ ಹೇರ್ ಇರೋವ್ರಿಗೆ ಮಾತ್ರ ನೀಟಾಗಿ ಗೊತ್ತಾಗುತ್ತೆ. ಗ್ರೇ ಹೇರ್ ಇರೋರಿಗೆ ನೀಟಾಗಿ ಕಲರ್ ಬಂದಿದೆಯೇ ಇಲ್ಲೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.